ಫ್ರೆಂಡ್ಸ್, ಇದು ದೇವರಾಯನ ದುರ್ಗ ಅಂತ. ಇದರ ಹೆಸರು ನಾಮಚಲಿಮೆ ಅಂತ. ಅವತ್ತಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಅಲ್ಲಿ ರಾಮಬಾಣ ಹೊಡೆದಿರೋದಕ್ಕೆ ನೀರು ಆವತ್ತಿನಿಂದ ಇವಾಗವರೆಗೂ ಬರ್ತಾನೆ ಇರ್ತವೆ. ಇದು ಸಾಕ್ಷಾತ್ತು ಆ ರಾಮನ ಬಾಣ ಇದ್ದ ಬಂದಿರೋ ನೀರು ಸ್ವಚ್ಛವಾಗಿ ಇದ್ದಾವೆ. ಜಾಸ್ತಿ ತೀರ್ಥ ಇದ್ದಂಗೆ ಇದ್ದಾವೆ. ರಾಮನ ಶಕ್ತಿಯಿಂದ ಬಂದಿರುವ ನೀರು ಇವು. எனக்கு ಮಕ್ಕಳನ್ನ ಚಿನ್ನರು ఫ్యూజ్ చేయాలి కదా. నీళ్ళు కూడా బాగున్నాయి తాగడానికి. ನೀರು ಕೂಡ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಮುಸ್ಲೆ ಅಲ್ಲ ಕಣವ ಕಟ್ಟಿಗೆ, ಅಲ್ಲ ಮುಸ್ಲೆ ಕಣವು, ಅಲ್ಲ ಕಣವರ್ಪು ಅದು ಮುಸ್ಲೆ ಅಲ್ಲ ಕಟ್ಟಿಗೆ ಅಲ್ಲ ಮುಸ್ಲೆ. ನೋಡ್ರಿ ಫ್ರೆಂಡ್ಸ್. ఇంకా మరి ఎన్నో ఇంకా చాటు